ಹಾರಾಟದ ಸಮಯದಲ್ಲಿ ವಿಶೇಷವಾಗಿ ಒಂದು ನಿಯಂತ್ರಣ ವಲಯದಿಂದ ಇನ್ನೊಂದಕ್ಕೆ ಹೋಗುವಾಗ ಅಥವಾ ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ ದಾಟಿದ ನಂತರ ಪೈಲಟ್ಗಳು ಸ್ಟ್ಯಾಂಡರ್ಡ್ ಒತ್ತಡಕ್ಕೆ ಬದಲಾಯಿಸ್ತಾರೆ. ಹೆಚ್ಚು ಎತ್ತರದಲ್ಲಿ ಹಾರುವ ಎಲ್ಲಾ ವಿಮಾನಗಳು ಇದೇ ಸೆಟ್ಟಿಂಗ್ ಅನ್ನ ಬಳಸೋದ್ರಿಂದ ಅವುಗಳ ನಡುವೆ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತೆ. ವಿಮಾನವು ನೆಲದಿಂದ ಅಥವಾ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಎಂಬುದು ಪೈಲಟ್ಗಳಿಗೆ ನಿಖರವಾಗಿ ಹೇಗೆ ತಿಳಿಯುತ್ತೆ? ಸುರಕ್ಷಿತ ಹಾರಾಟಕ್ಕೆ ವಿಮಾನ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಎಂಬ ಸಂಗತಿ ಗೊತ್ತಿರೋದು ಅವಶ್ಯ. ಇದಕ್ಕೆ ಆಲ್ಟಿಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದು ಗೊತ್ತಿರಬೇಕು. ವಿಮಾನದ ಆಲ್ಟಿಮೀಟರ್ ವಿಮಾನದ ಎತ್ತರವನ್ನ ಅಳೆಯುವ ಸಾಧನ. ಆದರೆ ಇದರಲ್ಲಿ ಒಂದು ವಿಶೇಷ ಇದೆ. ಇದು ನೇರವಾಗಿ ಎತ್ತರವನ್ನ ಅಳೆಯೋದಿಲ್ಲ. ಬದಲಾಗಿ ಇದು ವಾಯು ಒತ್ತಡವನ್ನ ಅಳೆದು ಆ ಮಾಹಿತಿಯನ್ನ ಎತ್ತರವಾಗಿ ಪರಿವರ್ತಿಸುತ್ತೆ. ಇದರರ್ಥ ನಿಖರವಾದ ಎತ್ತರವನ್ನ ತೋರಿಸಲು ಆಲ್ಟಿಮೀಟರ್ಗೆ ಸಮುದ್ರ ಮಟ್ಟದಲ್ಲಿನ ಪ್ರಸ್ತುತ ವಾತಾವರಣದ ಒತ್ತಡ ಎಷ್ಟು ಎಂಬುದನ್ನ ತಿಳಿಸಬೇಕಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ಟೇಕ್ ಆಫ್ಗೂ ಮೊದಲು ಪೈಲಟ್ಗಳು ವಿಮಾನ ನಿಲ್ದಾಣದ ಮಾಹಿತಿ ಸೇವೆಗಳಿಂದ ಪ್ರಸ್ತುತ ಒತ್ತಡದ ಸೆಟ್ಟಿಂಗ್ ಅನ್ನ ಪಡೀತಾರೆ. ಈ ಮೌಲ್ಯವನ್ನ QNH ಎಂದು ಕರೆಯಲಾಗುತ್ತೆ. ಇದನ್ನ ಆಲ್ಟಿಮೀಟರ್ನಲ್ಲಿ ಸೆಟ್ ಮಾಡಿದಾಗ ಅದು ಸಮುದ್ರ ಮಟ್ಟದಿಂದ ವಿಮಾನದ ಎತ್ತರವನ್ನ ತೋರಿಸುತ್ತೆ. ಹಾರಾಟದ ಸಮಯದಲ್ಲಿ ವಿಶೇಷವಾಗಿ ಒಂದು ನಿಯಂತ್ರಣ ವಲಯದಿಂದ ಇನ್ನೊಂದಕ್ಕೆ ಹೋಗುವಾಗ ಅಥವಾ ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ ದಾಟಿದ ನಂತರ ಪೈಲಟ್ಗಳು ಸ್ಟ್ಯಾಂಡರ್ಡ್ ಒತ್ತಡಕ್ಕೆ ಬದಲಾಯಿಸ್ತಾರೆ. ಹೆಚ್ಚು ಎತ್ತರದಲ್ಲಿ ಹಾರುವ ಎಲ್ಲಾ ವಿಮಾನಗಳು ಇದೇ ಸೆಟ್ಟಿಂಗ್ ಅನ್ನ ಬಳಸೋದ್ರಿಂದ ಅವುಗಳ ನಡುವೆ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತೆ. QNH ಅಂದ್ರೆ ಆಲ್ಟಿಟ್ಯೂಡ್ ಅಬೌವ್ ಮೀನ್ ಸಿ ಲೆವೆಲ್ ಎಂಬುದು ಆಲ್ಟಿಮೀಟರ್ ಸೆಟ್ ಮಾಡಿದಾಗ ಸ್ಥಳೀಯ ವಾಯು ಒತ್ತಡವನ್ನ ಸಮುದ್ರ ಮಟ್ಟಕ್ಕೆ ಸರಿಹೊಂದಿಸಿದ ಪ್ರಮಾಣವನ್ನ ತೋರಿಸುತ್ತೆ. ಸಮುದ್ರ ಮಟ್ಟದಿಂದ ನಿಮ್ಮ ವಿಮಾನದ ಎತ್ತರವನ್ನ ತೋರಿಸುತ್ತೆ. ಟೇಕ್ ಆಫ್, ಲ್ಯಾಂಡಿಂಗ್ ಮತ್ತು ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡುವಾಗ ಇದನ್ನ ಬಳಸಲಾಗುತ್ತೆ. ಇನ್ನೊಂದು ಸೆಟ್ಟಿಂಗ್ ಇದೆ. ಅದನ್ನ QFE ಹೈಟ್ ಅಬೌವ್ ಏರ್ ಫೀಲ್ಡ್ ಅಂತಾರೆ. ಇದು ನಿರ್ದಿಷ್ಟ ವಿಮಾನ ನಿಲ್ದಾಣದ ಮೇಲ್ಮೈಯಲ್ಲಿನ ನಿಜವಾದ ವಾಯು ಒತ್ತಡ. ಇದನ್ನ ಸೆಟ್ ಮಾಡಿದಾಗ ಆಲ್ಟಿಮೀಟರ್ ಆ ವಿಮಾನ ನಿಲ್ದಾಣದ ನೆಲದಿಂದ ನಿಮ್ಮ ವಿಮಾನದ ಎತ್ತರವನ್ನ ತೋರಿಸುತ್ತೆ. ಆ ನಿಲ್ದಾಣದ ರನ್ವೇ ಮೇಲೆ ನಿಂತಾಗ ಇದು 0 ಅಡಿಗಳನ್ನ ತೋರಿಸುತ್ತೆ. ಇದನ್ನ ಹೆಚ್ಚಾಗಿ ಏರ್ ಫೀಲ್ಡ್ ಸುತ್ತಮುತ್ತ ತರಬೇತಿ ಹಾರಾಟಕ್ಕಾಗಿ ಬಳಸಲಾಗುತ್ತೆ. ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ ದಾಟಿ ಮೇಲೆ ಹಾರುವಾಗ ಎಲ್ಲಾ ವಿಮಾನಗಳು ಒಂದೇ ಮಾನದಂಡವನ್ನ ಬಳಸೋದ್ರಿಂದ ಅವುಗಳ ನಡುವೆ ಸುರಕ್ಷಿತವಾದ ಲಂಬ ಅಂತರ ಅಂದ್ರೆ ವರ್ಟಿಕಲ್ ಸಪರೇಷನ್ ಇರುತ್ತೆ. ಈ ಎತ್ತರವನ್ನ ಫ್ಲೈಟ್ ಲೆವೆಲ್ FL ಎಂದು ಕರೆಯುತ್ತಾರೆ. ಉದಾಹರಣೆಗೆ FL 350 ಅಂದ್ರೆ 35,000 ಅಡಿ. ವಿಮಾನ ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ ದಾಟಿದಾಗ ಏನ್ ಮಾಡಬೇಕು? ವಿಮಾನವು ಮೇಲಿರುವಾಗ ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ ಅನ್ನ ದಾಟಿದ ತಕ್ಷಣ ಪೈಲಟ್ ಸ್ಥಳೀಯ QNH ಸೆಟ್ಟಿಂಗ್ ನಿಂದ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಗೆ ಬದಲಾಯಿಸಬೇಕು. ಅದೇ ರೀತಿ ಕೆಳಗೆ ಇಳಿಯುವಾಗ ಟ್ರಾನ್ಸಿಷನ್ ಲೆವೆಲ್ ದಾಟಿದಾಗ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ನಿಂದ ಸ್ಥಳೀಯ QNHಗೆ ಮರಳಿ ಬದಲಾಯಿಸಬೇಕು. ಇಂಥ ಸಂದರ್ಭದಲ್ಲಿ ಒಂದು ಸಣ್ಣ ತಪ್ಪು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಆಲ್ಟಿಮೀಟರ್ ಸೆಟ್ಟಿಂಗ್ ನಲ್ಲಿ 1 ಹೆಕ್ಟೋ ಪಾಸ್ಕಲ್ ವ್ಯತ್ಯಾಸವಾದರೆ ಎತ್ತರದಲ್ಲಿ ಸುಮಾರು 30 ಅಡಿಗಳಷ್ಟು ದೋಷ ಉಂಟಾಗುತ್ತೆ. ಉದಾಹರಣೆಗೆ ನಿಜವಾದ QNH 1005 ಹೆಕ್ಟೋ ಪಾಸ್ಕಲ್ ಇರುವಾಗ ಪೈಲಟ್ ತಪ್ಪಾಗಿ 1010 ಹೆಕ್ಟೋ ಪಾಸ್ಕಲ್ ಎಂದು ಸೆಟ್ ಮಾಡಿದ್ರೆ ಆಲ್ಟಿಮೀಟರ್ ನಿಜವಾದ ಎತ್ತರಕ್ಕಿಂತ ಸುಮಾರು 150 ಅಡಿ ಹೆಚ್ಚು ತೋರಿಸುತ್ತೆ. ಕೆಟ್ಟ ಹವಾಮಾನದಲ್ಲಿ ಇಳಿಯುವಾಗ ಇದು ಅತ್ಯಂತ ಅಪಾಯಕಾರಿ. ಅಮೆರಿಕಾದಲ್ಲಿ ಪೈಲಟ್ಗಳು 18,000 ಅಡಿ ಎತ್ತರದಲ್ಲಿ ಸ್ಟ್ಯಾಂಡರ್ಡ್ ಒತ್ತಡಕ್ಕೆ ಬದಲಾಯಿಸುತ್ತಾರೆ. ಆದರೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಈ ಟ್ರಾನ್ಸಿಷನ್ ಆಲ್ಟಿಟ್ಯೂಡ್ 3,000 ಅಥವಾ 5,000 ಅಡಿಗಳಷ್ಟು ಕಡಿಮೆ ಇರುತ್ತೆ. ಇದಕ್ಕೆ ಜಾಗತಿಕವಾಗಿ ಯಾವುದೇ ಏಕರೂಪ ನಿಯಮವಿಲ್ಲ. ವಾಯು ಪ್ರದೇಶಗಳಲ್ಲಿ ಪ್ರತಿಯೊಬ್ಬ ಪೈಲಟ್ ಸರಿಯಾದ ಸೆಟ್ಟಿಂಗ್ ಹೊಂದಿರೋದು ಅತ್ಯಗತ್ಯ. ಒಬ್ಬ ಪೈಲಟ್ ತಪ್ಪು ಸೆಟ್ಟಿಂಗ್ ಹೊಂದಿದ್ರೆ ವಿಮಾನಗಳ ನಡುವಿನ ಸುರಕ್ಷಿತ ಅಂತರದಲ್ಲಿ 100 ಅಡಿಗಳ ವ್ಯತ್ಯಾಸ ಉಂಟಾಗಿ ವೇಗವಾಗಿ ಚಲಿಸುವ ವಿಮಾನಗಳಿಗೆ ಅಪಾಯವಾಗಬಹುದು. ವಿಮಾನಯಾನ ಮತ್ತು ಮೋಡ. ತೀವ್ರ ಅಥವಾ ಪ್ರತಿಕೂಲ ಹವಾಮಾನದಿಂದ ತಪ್ಪಿಸಿಕೊಳ್ಳೋದಷ್ಟೇ ಅಲ್ಲ, ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದಲೂ ಮೋಡಗಳ ಅಧ್ಯಯನ ಮಹತ್ವದ್ದು. ವಿಮಾನದ ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಹವಾಮಾನ ಪರಿಸ್ಥಿತಿಯನ್ನ ಅವಲಂಬಿಸಿರುತ್ತೆ. ಈ ಹವಾಮಾನದ ಪ್ರಮುಖ ಅಂಶ ಅಂದ್ರೆ ಮೋಡಗಳು. ಮೋಡಗಳ ಅಧ್ಯಯನದಿಂದ ವಾಯುಮಂಡಲದ ಸ್ಥಿತಿಗತಿ, ತೇವಾಂಶದ ಪ್ರಮಾಣ, ಸ್ಥಿರತೆ ಅಥವಾ ಅಸ್ಥಿರತೆಯಂತಹ ಬಹುಮಾನ್ಯ ಮಾಹಿತಿಯನ್ನ ಪೈಲಟ್ಗಳು ತಿಳಿದುಕೊಳ್ತಾರೆ. ವಾಹನ ಚಾಲಕರಿಗೆ ರಸ್ತೆಯ ಬಗ್ಗೆ ಅರಿವಿರುವ ಹಾಗೆ ವಿಮಾನ ಚಾಲಕರಿಗೆ ಮೋಡಗಳ ಬಗ್ಗೆ ಗೊತ್ತಿರಬೇಕು. ಮೋಡಗಳ ಬಗ್ಗೆ ತಿಳಿದುಕೊಳ್ಳುವುದೆಂದರೆ ಹವಾಮಾನದ ಬಗ್ಗೆ ತಿಳಿದುಕೊಂಡಂತೆ. ವಿಮಾನಯಾನದಲ್ಲಿ ಮೋಡಗಳ ಜ್ಞಾನವು ಅತಿ ಅವಶ್ಯಕ. ಇವು ಹವಾಮಾನ ಬದಲಾವಣೆಗೆ ಮುನ್ಸೂಚನೆ ನೀಡುತ್ತವೆ. ಮೋಡಗಳ ವೈಶಿಷ್ಟ್ಯಗಳ ಆಧಾರದಲ್ಲಿ ವಿಮಾನ ಚಾಲಕರು ವಿಮಾನ ಹಾರಾಟದ ಸುರಕ್ಷಿತ ಮಾರ್ಗವನ್ನ ಕಂಡುಕೊಳ್ತಾರೆ. ತೀವ್ರ
ಅಥವಾ ಪ್ರತಿಕೂಲ ಹವಾಮಾನದಿಂದ ತಪ್ಪಿಸಿಕೊಳ್ಳುವುದಷ್ಟೇ ಅಲ್ಲ, ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದಲೂ ಮೋಡಗಳ ಅಧ್ಯಯನ ಮಹತ್ವದ್ದು. ವಿಮಾನದ ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಹವಾಮಾನ ಪರಿಸ್ಥಿತಿಯನ್ನ ಅವಲಂಬಿಸಿರುತ್ತೆ. ಈ ಹವಾಮಾನದ ಪ್ರಮುಖ ಅಂಶ ಅಂದ್ರೆ ಮೋಡಗಳು. ಮೋಡಗಳ ಅಧ್ಯಯನದಿಂದ ವಾಯುಮಂಡಲದ ಸ್ಥಿತಿಗತಿ, ತೇವಾಂಶದ ಪ್ರಮಾಣ, ಸ್ಥಿರತೆ ಅಥವಾ ಅಸ್ಥಿರತೆಯಂತಹ ಬಹುಮಾನ್ಯ ಮಾಹಿತಿಯನ್ನ ಪೈಲಟ್ಗಳು ತಿಳಿದುಕೊಳ್ತಾರೆ. ಮೋಡಗಳು ಹಗುರವಾದ ಹವಾಮಾನ ಬದಲಾವಣೆಗಳಿಂದ ಹಿಡಿದು ಭೀಕರ ತೊಂದರೆಗಳನ್ನು ಉಂಟು ಮಾಡಬಲ್ಲವು. ಉದಾಹರಣೆಗೆ ಟರ್ಬುಲೆನ್ಸ್, ಮಿಂಚು, ಬಿರುಗಾಳಿ, ಚಂಡಮಾರುತ, ಆಲಿಕಲ್ಲು ಮತ್ತು ಕಡಿಮೆ ದೃಶ್ಯಗೋಚರತೆ ಅಂದ್ರೆ ಲೋ ವಿಸಿಬಿಲಿಟಿ ಇತ್ಯಾದಿ. ಈ ಕಾರಣದಿಂದ ಮೋಡಗಳ ಅರಿವು ವಿಮಾನಯಾನದಲ್ಲಿ ಅತ್ಯಂತ ಪ್ರಮುಖ. ಮೋಡಗಳ ನಿರ್ಮಾಣ ಹೇಗೆ ಆಗುತ್ತೆ? ವಾತಾವರಣದಲ್ಲಿರುವ ನೀರಿನ ಬಾಷ್ಪ ಅಂದ್ರೆ ವಾಟರ್ ವೇಪರ್ ತಂಪಾದ ಪರಿಸ್ಥಿತಿಗಳಲ್ಲಿ ಸಂಚರಿಸಿ ಚಿಕ್ಕ ಹಿಮಕಣ ಅಥವಾ ನೀರಿನ ಹನಿಗಳಾಗಿ ರೂಪುಗೊಳ್ಳುತ್ತೆ. ಈ ಕಣಗಳು ಸೇರಿ ಮೋಡಗಳನ್ನು ರೂಪಿಸುತ್ತವೆ. ತಾಪಮಾನ, ಗಾಳಿಯ ಒತ್ತಡ, ತೇವಾಂಶದ ಪ್ರಮಾಣ ಮತ್ತು ಗಾಳಿಯ ಚಲನೆಯ ಮಾದರಿಯ ಆಧಾರದ ಮೇಲೆ ಮೋಡಗಳ ಆಕಾರ ಮತ್ತು ಎತ್ತರವನ್ನು ನಿರ್ಧರಿಸಲಾಗುತ್ತೆ. ಮೋಡಗಳನ್ನು 2 ಪ್ರಮುಖ ಅಂಶಗಳ ಆಧಾರದಲ್ಲಿ ವರ್ಗೀಕರಿಸಲಾಗುತ್ತೆ. ಮೊದಲನೆಯದು ಎತ್ತರ ಅಂದ್ರೆ ಆಲ್ಟಿಟ್ಯೂಡ್ ಮತ್ತು ಎರಡನೆಯದು ಆಕಾರ, ಶೇಪ್ ಆರ್ ಸ್ಟ್ರಕ್ಚರ್. ಎತ್ತರದ ಆಧಾರದ ಮೇಲೆ ಮೋಡಗಳ ವರ್ಗೀಕರಣ ಮಾಡ್ತಾರೆ. ಉನ್ನತ ಮಟ್ಟದ ಮೋಡಗಳು ಅಂದ್ರೆ ಹೈ ಲೆವೆಲ್ ಕ್ಲೌಡ್ಸ್ 20,000 ಅಡಿ ಅಥವಾ ಅದಕ್ಕಿಂತ ಮೇಲೆ ಕಟ್ಟಿರುತ್ತವೆ. ಅವು ಬಹುಶಃ ಹಿಮಕಣಗಳಿಂದ ನಿರ್ಮಿತವಾಗಿರುತ್ತವೆ. ಈ ಮೋಡಗಳು ಹಗುರವಾಗಿರುತ್ತೆ, ಆದರೆ ಮಳೆಯಾಗಿ ಬೀಳೋದಿಲ್ಲ. ಆದ್ರೆ ಮುಂದಿನ ಹವಾಮಾನ ಬದಲಾವಣೆಗಳ ಸೂಚನೆ ನೀಡುತ್ತವೆ. 6,500 ಅಡಿಯಿಂದ 20,000 ಅಡಿಗಳ ಎತ್ತರದಲ್ಲಿ ಮಧ್ಯಮ ಮಟ್ಟದ ಮೋಡಗಳು ಅಂದ್ರೆ ಮಿಡ್ ಲೆವೆಲ್ ಕ್ಲೌಡ್ಸ್ ದಟ್ಟೈಸುತ್ತವೆ. ಈ ಮೋಡಗಳು ಬೆಳಕನ್ನ ಕಡಿಮೆ ಮಾಡುವ ಶಕ್ತಿ ಹೊಂದಿರುತ್ತವೆ. ಇವು ಮಳೆಯ ಮುನ್ಸೂಚನೆಯನ್ನು ನೀಡಬಹುದು. ಭೂಮಿಯಿಂದ 6,500 ಅಡಿ ಒಳಗೆ ತಳಮಟ್ಟದ ಮೋಡಗಳು ಅಂದ್ರೆ ಲೋ ಲೆವೆಲ್ ಕ್ಲೌಡ್ಸ್ ಆವರಿಸುತ್ತವೆ. ನೀರಿನ ಹನಿಗಳಿಂದ ರೂಪುಗೊಳ್ಳುವ ಈ ಮೋಡಗಳು ಮಳೆಯ ಅಥವಾ ಮಂಜಿನ ಲಕ್ಷಣಗಳನ್ನು ತೋರಿಸುತ್ತವೆ. ಇವು ಗೋಚರತೆ ಪ್ರಮಾಣವನ್ನು ಕಡಿಮೆ ಮಾಡುವ ಸಂಭವ ಜಾಸ್ತಿ. ತಳಮಟ್ಟದಿಂದ ಆರಂಭವಾಗಿ ಉನ್ನತ ಮಟ್ಟದವರೆಗೂ ಹರಡಿರುವ ಎತ್ತರವನ್ನೆಲ್ಲ ವ್ಯಾಪಿಸುವ ಮೋಡಗಳು ಗಾಳಿಯ ಚಲನೆ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿರುತ್ತೆ. ವಿಮಾನಗಳು ಬೆಟ್ಟದ ರೀತಿಯಲ್ಲಿ ಎತ್ತರವಿರುವ ಮೋಡಗಳ ಮೂಲಕ ಸಂಚರಿಸಿದಾಗ ತೀವ್ರ ಟರ್ಬುಲೆನ್ಸ್ ಉಂಟಾಗಬಹುದು. ಈ ಪರಿಸ್ಥಿತಿಯು ಪ್ರಯಾಣಿಕರಿಗೆ ಮತ್ತು ವಿಮಾನ ಚಾಲಕರಿಗೆ ಅಪಾಯಕಾರಿ ಎನಿಸುವಷ್ಟು ಭಯ ಹುಟ್ಟಿಸುತ್ತೆ. ಮಧ್ಯಮ ಮಟ್ಟದ ಮತ್ತು ಉನ್ನತ ಮಟ್ಟದ ಮೋಡಗಳಲ್ಲಿ ವಿಮಾನಗಳು ಹಿಮಕಣಗಳನ್ನು ಸವರಿ ಹಾರುವಾಗ ತೀವ್ರ ಐಸಿಂಗ್ ಸಂಭವಿಸಬಹುದು. ಇದು ವಿಮಾನದ ಎಂಜಿನ್ ಕಾರ್ಯಕ್ಷಮತೆ ಮತ್ತು ಸ್ಥಿರತೆಯನ್ನ ಹದಗೆಡಿಸಬಹುದು. ಮಿಂಚು ಮತ್ತು ಗುಡುಗಿಗೆ ಕಪ್ಪು ದಟ್ಟ ಮೋಡಗಳು ಮೂಲ. ಮಿಂಚು ವಿಮಾನದಲ್ಲಿ ತಾಂತ್ರಿಕ ದೋಷವನ್ನ ಉಂಟು ಮಾಡಬಹುದು. ಮೋಡಗಳು ನಿಗೂಢವಾಗಿ ಆವರಿಸುವ ಕಾರಣದಿಂದ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಸಮಯದಲ್ಲಿ ಗೋಚರತೆ ಪ್ರಮಾಣ ಕಮ್ಮಿ ಆಗಬಹುದು. ಮೋಡಗಳ ಚಲನೆ, ಸಾಂದ್ರತೆ ಮೇಲೆ ಪೈಲಟ್ ನಿರಂತರ ಕಣ್ಣಿಟ್ಟಿರ್ತಾರೆ.